ನನಗೆ ಒಬ್ಬರು ಜವಾಬ್ದಾರಿ ವ್ಯಕ್ತಿ ಫೋನ್ ಮಾಡಿ ಮಾತಾಡಿದರು, ಭೇಟಿನೂ ಕೂಡ ಮಾಡಿದರು. ನಿಮಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ, ನೀವು ಬಿಟ್ಟು ಬರಬೇಕು, ನಮ್ಮೆಲ್ಲ ಚುನಾವಣೆ ಖರ್ಚು ವೆಚ್ಚ ಎಲ್ಲ ನೋಡ್ಕೋತೀವಿ, ಆಮೇಲೆ ನಿಮ್ಮ ವೈಯಕ್ತಿಕವಾಗಿ ಕೂಡ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ತಕ್ಷಣ ಮುಖ್ಯಮಂತ್ರಿಯವ್ರಿಗೆ ಹೋಗಿ ನಾನು ಹೇಳಿದ್ದೀನಿ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ. ಏನಂತ ಆಫರ್ ಕೊಟ್ಟರು ಸರ್? ಆಫರ್ ಏನು, ಅದೇ ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನಿಮ್ಗೆ ಎಲೆಕ್ಷನ್ ಖರ್ಚು ನೋಡ್ಕೋತೀವಿ, ಮುಂದೆಲ್ಲ ನೋಡ್ಕೋತೀವಿ. ನಾನು ಅದನ್ನೇ ಮುಖ್ಯಮಂತ್ರಿಗೆ ಹೋಗಿ ಹೇಳಿದ್ದೀನಿ. ಬೀದರ್ ಲೋಕಸಭೆ ಟಿಕೆಟು ಪ್ಲಸ್ಸು ತಮ್ಮ ಎಲ್ಲ ಇಲ್ಲ ಲೋಕಸಭಾ ಅದೆಲ್ಲ ಸುಳ್ಳು. ಅಂಥ ದೊಡ್ಡ ವ್ಯಕ್ತಿ ಅವರೇನಲ್ಲ, ಟಿಕೆಟ್ ಕೊಡಿಸುವಷ್ಟು ದೊಡ್ಡವರು ಅವರಲ್ಲ. ಅಲ್ಲಿ ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಇದು ಯಾವುದು ವಿಷಯ ಬಂದಿಲ್ಲ. ನನ್ನನ್ನು ಆ ಕಡೆ ಎಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ಒಂದಿಷ್ಟು ಶಾಸಕ ಸುಳ್ಳೆಲ್ಲ ಸುಳ್ಳು, ಯಾರೂ ಹೋಗಲ್ಲ. ಎಲ್ಲರೂ ನಿನ್ನೆ 4 ಜನ ಸಚಿವರುಗಳು ಭೇಟಿಯಾಗಿದ್ದಾರೆ, ಖುದ್ದಾಗಿ PM ಅವರಿಗೆ ಭೇಟಿಯಾಗಿದ್ದಾರೆ. ಎಲ್ಲ ಸುಳ್ಳ್ರಿ. 4 ಜನ ಮಂತ್ರಿಗಳು ಭೇಟಿಯಾದದು ಇದು ರಾಷ್ಟ್ರೀಯ ನ್ಯೂಸ್ ಆಗ್ತದೆ ಇಷ್ಟೊತ್ತನ. ಎಲ್ಲ ಸುಳ್ಳಿದು. ಬಿಜೆಪಿ ಮುಖಂಡರು ಯಾರು ಭೇಟಿಯಾಗಿಲ್ಲ? ಯಾರು ಬಿಜೆಪಿ ಮುಖಂಡರು ಯಾರಿಗೂ ಯಾರು ಭೇಟಿಯಾಗಿಲ್ಲ, ಆಗೋದಿಲ್ಲ. ಆಫರ್ ಏನೇನು ಆಫರ್ ಕೊಟ್ಟರು ಸರ್? ಏನು ನಾನೇನು ದುಡ್ಡಿನ ವ್ಯವಹಾರ ಬಗ್ಗೆ ಹೇಳಿ, ನಿಮಗೆ ಎಲೆಕ್ಷನ್ ಖರ್ಚೆಲ್ಲ ಕೊಡ್ತೀವಿ, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ಮುಂದೆ ಅಧಿಕಾರಕ್ಕೆ ಬಂದರೆ ಮಂತ್ರಿ ಮಾಡ್ತೀವಿ, ಅದು ಇದು ಅಂತ ಹೇಳ್ತಾರೆ. ಅಲ್ಲ ಸರ್, ಈಗ ಯಾಕಂದರೆ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ, ಚುನಾವಣೆಗೆ ಇದು ಆಗಿನೂ ಮತ್ತೆ 2 ತಿಂಗಳಾಯಿತು ನಾನು ಭೇಟಿ ಮಾಡಿ. 2 ತಿಂಗಳಾಯಿತು, ಈಗಲ್ಲ. ಅಂದರೆ 2 ತಿಂಗಳು ನಿರಂತರವಾಗಿ ಇವತ್ತು ನಡೀತಾ ಇದೆ. ಗೊತ್ತಿಲ್ಲ, ನಾನು ರೆಸ್ಪಾನ್ಸ್ ಕೊಡಲಿಲ್ಲ. ನನ್ನ ಕಡೆ ಮತ್ತೊಂದು ಸಲ ಅವರು ಫೋನ್ ಮಾಡಿಲ್ಲ, ಬರಲಿಲ್ಲ. ಮತ್ತು ನಿಮ್ಮ ಮತ್ತೆ ಬೇರೆ